ನಿಮ್ಮ ಹೆಸರೇನು? ಜಗದೀಶ್. ಯಾವರು? ಹರಿಹರಪುರ. ಹರಿಹರಪುರನ. ಎಷ್ಟು ವರ್ಷದಿಂದ ಭಟ್ರ ಕೆಲಸ ಮಾಡ್ತಾ ಇದ್ರಿ? ನಾವು ಹಾಲೆ 35 ವರ್ಷ ಆಯ್ತು. ಹಾಂ. ದೊಡ್ಡ ಅಡುಗೆನೂ ಮಾಡ್ತೀರಾ? ಹೌದು ಸರ್. ನಾನ್ ವೆಜ್ಜು ಎಲ್ಲ A to Z. ವೆಜ್ ನಾನ್ ವೆಜ್. ಏನಿದ್ದು ಮಾಡ್ತಾರದು? ಇದು ಪುಳಿಯೋಗರೆ. ಏನೇನು ಹಾಕಿದಿರಿ? ಇದಕ್ಕೆ ಸ್ವಾಮಿ ನಾವು ಹುಳಿ ಮಾಡ್ಕೊಂಡು ಹುಳಿ ಬೇಯಿಸ್ಕೊಂಡಿದ್ದೀವಿ. ಮಾಮೂಲಿ ಬೆಳ್ಳುಳ್ಳಿ, ಶುಂಠಿ, ಇದು ಸಾಸಕಾಳು, ಸಾಸಕಾಳು, ಕಡಲೆಬೇಳೆ, ಕಡಲೆಬೀಜ, ಉದ್ದಿನಬೇಳೆ ಎಲ್ಲನೂ ಒಗ್ಗರಣೆ ಕುಟ್ಕೊಂಡಿದ್ದೀವಿ ಸರ್. ಅದನ್ನ ಈಗ ಫ್ರೈ ಮಾಡ್ಬಿಟ್ಟು ಹುಳಿ ಬೇಯಿಸ್ಕೊಂಡು ಇದು ಮಾಡಿದ್ದೀವಿ. ಎಷ್ಟು ಜನಕ್ಕೆ ಕಲಿಸ್ಬೋದ? ಇದು ಒಂದು 100-200 ಜನಕ್ಕೆ ಕಲಿಸ್ಬೋದು ಸ್ವಾಮಿ. 250 ಜನ ತಿನ್ಬೋದಾ? ತಿನ್ಬೋದು. ಎಷ್ಟು ದಿನ ಮಡಿಕೋಬೋದು ಸರ್? 1-1.5 ತಿಂಗಳು ಗಂಟಲು ಮಡಿಬೋದು ಸರ್. ಏನು ಮಾಡ್ತಾ ಇದ್ದೀರಿ? ಸಾಂಬಾರು ಅಣ್ಣ. ಯಾವ ಸಾಂಬಾರು? ಇದು ನುಗ್ಗೆಕಾಯಿ ಸಾಂಬಾರು ಅಂತ. ಏನೇನು ಅದಕ್ಕೆ ಏನೇನು ಹಾಕೋದು ಅಣ್ಣ? ಹೀರೆಕಾಯಿ, ನುಗ್ಗೆಕಾಯಿ, ಈರುಳ್ಳಿ, ಬೇಳೆ ಇವೆಲ್ಲ ಹಾಕಿದ್ದೀವಿ ಅಣ್ಣ. ಸೊಪ್ಪೆಲ್ಲ ಹಾಕಿದ್ದೀವಿ. ಎಷ್ಟು ಜನ ತಿನ್ಬೋದು ಇಷ್ಟು ಅಣ್ಣ? ಇದು ಇಷ್ಟೇ ಅಲ್ಲ ಅಣ್ಣ, ಇಲ್ಲಿಗೆ ನಿಲ್ಲುತ್ತದೆ ಮುಕ್ಕಾಲು. ಅದು ಒಂದು 200 ಜನಕ್ಕೆ ಸಾಂಬಾರು ಮಾಡ್ತಾ ಇದ್ದೀವಿ. ಸಾಂಬಾರು. ನಿಮ್ಮ ಹೆಸರೇನು? ನಿಮ್ಮ ಹೆಸರು? ಯಾವರು? ಇದೇ ಊರು ಕುರ್ನೇನಹಳ್ಳಿ. ಕುರ್ನಹಳ್ಳಿಯಾ? ಮಾಡ್ತಾ ಇದ್ದೀರಿ ಭಟ್ರೆ? ವಡೆ ಹಾಕ್ತಾ ಇದ್ದೀವಿ. ವಡೆ ಏನೇನು ಹಾಕಿದ್ದೀರಿ ಇದಕ್ಕೆ? ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪೌಡ್ರು ಎಲ್ಲನೂ ಕಡಲೆಬೇಳೆ ಇಟ್ಟು ರುಬ್ಬಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಉಪ್ಪು ಪುಡಿ ಹಾಕೊಂಡು ಕಲ್ಸ್ಕೊಂಡಿದ್ದೀವಿ. ಚೆಕ್ ಮಾಡ್ಬಿಟ್ಟು ಆಮೇಲೆ ಉಪ್ಪು ಕಮ್ಮಿ ಇದ್ರೆ ಹಾಕತ್ತೇವೆ. ಉಪ್ಪು ಖಾರ. ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಿ? ಒಂದು 250 ಜನ. 250 ಜನ. ಕಡಲೆ ಸೀಟ್ ಎಷ್ಟು ಬೇಕು? ಕಡಲೆಬೇಳೆ 8 kg. ಬೇರೆ ಐಟಮು? ಈರುಳ್ಳಿ, ಶುಂಠಿ ಪೇಸ್ಟ್ ಹಾಕೊಂಡಿದ್ದೀವಿ. ಹಸಿಮೆಣಸಿಗೆ ಹಾಕೊಂಡಿದ್ದೀವಿ. ಎಲ್ಲ ಕಲ್ಸ್ಕೊಂಡಿದ್ದೀವಿ. ಬೇಕು ಅಂದ್ರೆ ಆಮೇಲೆ ಉಪ್ಪು ಖಾರ ಸಾಲ್ಟ್ ಹಾಕಿದ್ವಿ. ಕಮ್ಮಿ ತಗೊಳ್ಳ ಕಾಳ ಇನ್ನು ಕಮ್ಮಿ ತಗೊಳ್ಳ ಬಿಡ್ಲ ಒಂದೇ ಎಡ ಯಾವುದು ಬಟ್ಟೆಗೆ ಸುಮ್ಮನೆ ಮಾತ್ರ ಅಲ್ಲ, ಒಳಗೆ ಬೇಕಿಲ್ಲ. ಒಂದು ಜೊತೆ ಒಂದು ದೊಡ್ಡ ಸಾಕು. ಏನ್ ಮಾಡಕ್ಕೆ ತಿನ್ ನೋಡು ಅಂತ. ಈಗೆಲ್ಲ ಟೇಸ್ಟ್ ನೋಡು ಅಂತ. ಈಗ ಒಳಗೆ ಕೊಡ್ಬೇಕು ತುಂಬಿರೋ ಇದು ತೆಳ್ಳಗೆ ಒಂದಾಯ್ತದ ಮಧ್ಯದಲ್ಲಿ ಚಾಟ ತರಿಬೇಕು ನೀವೆಲ್ಲವ ಅಡುಗೆಗೆ. ನಾನೇ ನಿಂತ್ಕೊಂಡು ಅವನಿಗೆ 15 ಅಡುಗೆ ಕೊಡ್ತಿದ್ದೀನಿ. ಹೆಂಗ್ ಮಾಡ್ತಿದ್ದೀನಿ ಗೊತ್ತಾ? ಆಯ್ತು 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 ಆಯ್ತು. ಮಾಡ್ದ ಆ ಕಡೆ ಎಳೆ ತೆಗಿಲ್ಲ ತೆಗಿಲ್ಲ. ಟೇಸ್ಟ್ ಆಗಿದೆ, ತಿನ್ಬಿಟ್ಟು ನೋಡಿ. ಹುಡ್ತಾದೆ ತಡಿಯೋ. ಗೊತ್ತಾಗಲ್ವಾ? ತಿನ್ನೋಣ ರಮಣ. ಚೆನ್ನಾಗದಣ್ಣ. Takut